ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನವೆಂಬರ್ ಡಿಸೆಂಬರ್ನಲ್ಲಿ ಹಲವು ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ ರೂಲ್ಸ್ ಚೇಂಜ್ ಮಾಡಿವೆ. SBI, ICICI, ಆಕ್ಸಿಸ್ ಬ್ಯಾಂಕ್, ಎಸ್ ಬ್ಯಾಂಕ್ ಮುಂತಾದ ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ಗಳ ಟ್ರಾನ್ಸಾಕ್ಷನ್ ಚಾರ್ಜಸ್, ರಿವಾರ್ಡ್ ರೂಲ್ಸ್ ಅನ್ನ ಚೇಂಜ್ ಮಾಡಿವೆ. ಅದೇ ರೀತಿ ಆಧಾರ್ ಕಾರ್ಡ್, ITR ಫೈಲಿಂಗ್, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ಗೆ ಸಂಬಂಧಪಟ್ಟಂತ ಡೆಡ್ ಲೈನ್ಗಳು ಕೂಡ ಡಿಸೆಂಬರ್ನಲ್ಲಿ ಮುಗಿಯುತ್ತೆ. ಅದರಲ್ಲೂ ಫ್ರೀ ಆಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋಕೆ ಇನ್ನು ಕೆಲವು ಸಮಯ ಇರುವುದು. ಕೆಲವು ಸಮಯ. ಎಷ್ಟನೇ ತಾರೀಕು ಡೆಡ್ ಲೈನ್ ಏನು ಎಲ್ಲವನ್ನ ಕ್ವಿಕ್ ಆಗಿ ನಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಬಳಕೆದಾರರಾಗಿದೆ ಅಥವಾ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂತಿದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಬಹುದು, ಬಹಳ ಹೆಲ್ಪ್ಫುಲ್ ಆಗಬಹುದು. ಸೊ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ, ಡಿಸೆಂಬರ್ 20ರಿಂದ ಆಕ್ಸಿಸ್ ಕಾರ್ಡ್ ನಲ್ಲಿ ಎಡ್ಜ್ ರಿವಾರ್ಡ್ಸ್ ಹಾಗೂ ಮೈಲ್ಸ್ ರಿಡೀಮ್ ಮಾಡ್ಕೊಳ್ಳೋ ಗ್ರಾಹಕರಿಗೆ ಹೊಸ ರಿಡೆಂಪ್ಷನ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಕ್ಯಾಶ್ ರಿಡೆಂಪ್ಷನ್ಗೆ $99, ಮೈಲೇಜ್ ಪ್ರೋಗ್ರಾಮ್ಗಳಿಗೆ ಪಾಯಿಂಟ್ಸ್ ಟ್ರಾನ್ಸ್ಫರ್ ಮಾಡಿದ್ರೆ $199 ಅಪ್ಲೈ ಆಗುತ್ತೆ. ಇದರ ಜೊತೆಗೆ 18% ಅದರ ಮೇಲ್ಗಡೆ GST ಕೂಡ ಅಪ್ಲೈ ಆಗುತ್ತೆ. ಇನ್ನು ಸ್ನೇಹಿತರೆ, ಆಕ್ಸಿಸ್ ಬ್ಯಾಂಕ್ ನ ನ್ಯೂ ಕ್ರೆಡಿಟ್ ಕಾರ್ಡ್ ಬಗ್ಗೆ ನೋಡೋದಾದ್ರೆ ಸೆಲೆಕ್ಟ್ ಚಾನಲ್ಸ್ ಮೂಲಕ ಸೇರೋರಿಗೆ, ಉದಾಹರಣೆಗೆ ನಮ್ಮ ವೀಕ್ಷಕರಿಗೆ 0 ಜಾಯ್ನಿಂಗ್ ಫೀಸ್ ಮತ್ತು ಲೈಫ್ ಟೈಮ್ ಫ್ರೀ ರಿನ್ಯೂವಲ್ ಇರುತ್ತೆ. ಆನ್ಯುವಲ್ ಫೀಸ್ ಇರೋದಿಲ್ಲ. ಕೆಲವು ಸಮಯದ ಲಿಮಿಟೆಡ್ ಪೀರಿಯಡ್ ಆಫರ್ ಇದು. ನಿಮಗೆ ಗೊತ್ತಿರಲಿ, ಈ ಕಾರ್ಡ್ ಆಕ್ಸಿಸ್ ಬ್ಯಾಂಕ್ ನ ಬೆಸ್ಟ್ ಸೆಲ್ಲಿಂಗ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಒಂದು. ಈ ಕಾರ್ಡ್ ನಿಂದ ತಿಂಗಳಿಗೆ 2 ಬಾರಿ ಝೊಮ್ಯಾಟೊ ಆರ್ಡರ್ ನಲ್ಲಿ $120 ವರೆಗೆ ಡಿಸ್ಕೌಂಟ್ ಪಡ್ಕೋಬಹುದು. ಪೇಟಿಎಂ ನಲ್ಲಿ ಈ ಆಪ್ ಮೂಲಕ ಯುಟಿಲಿಟಿ ಬಿಲ್ ಪೇ ಮಾಡಿದ್ರೆ 5% ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಬುಕ್ ಮೈ ಶೋ ಹಾಗೂ ಬ್ಲಿಂಕಿಟ್ ಗಳಲ್ಲಿ 10% ಆಫ್ ಇದೆ. ಇವೆಲ್ಲ ಪ್ರತಿ ತಿಂಗಳು ಸಿಗೋ ಡಿಸ್ಕೌಂಟ್ಸ್. ಜೊತೆಗೆ ಆಕ್ಸಿಸ್ ಬ್ಯಾಂಕ್ ನ ಪಾರ್ಟ್ನರ್ ರೆಸ್ಟೋರೆಂಟ್ ಗಳಲ್ಲಿ 15% ವರೆಗೂ ಡಿಸ್ಕೌಂಟ್ಸ್ ಪಡ್ಕೋಬಹುದು. ಈ ಕಾರ್ಡ್ ನ ಬೆನಿಫಿಟ್ಸ್ ನೆಲ್ಲ ಸೇರಿಸಿದ್ರೆ ಮೊದಲ ವರ್ಷ $10,560 ವರೆಗೆ, ಎರಡನೇ ವರ್ಷದಿಂದ $10,360 ವರೆಗೆ ಉಳಿಸಬಹುದು. ಅಂದ್ರೆ ಅಷ್ಟು ಲಾಭ ಮಾಡ್ಕೋಬಹುದು ಸರಿಯಾಗಿ ಜಾಣ್ಮೆಯಿಂದ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ. ಅಂದ್ರೆ ನಿಮ್ಮ ಖರ್ಚುಗಳಲ್ಲಿ 10% ವರೆಗೆ ಸೇವಿಂಗ್ಸ್ ಮಾಡಬಹುದು. ಈ ಕಾರ್ಡ್ ಪಡ್ಕೊಳ್ಳೋಕೆ 18 ವರ್ಷ ಏಜ್ ದಾಟಿರೋರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. NRIಗಳು ಕೂಡ ಈ ಕಾರ್ಡ್ ಅನ್ನ ತಗೋಬಹುದು. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇಂಟ್ರೆಸ್ಟ್ ರೇಟ್ ಮುಂತಾದ ಹೆಚ್ಚಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡಿ. ಆಸಕ್ತರು ಅಪ್ಲೈ ಮಾಡಿ. ನಿಮ್ಮ ಗಮನಕ್ಕಿರಲಿ, ಲಿಮಿಟೆಡ್ ಪೀರಿಯಡ್ ಆಫರ್. ನಮ್ಮ ಚಾನಲ್ ಮೂಲಕ ಹೋಗೋರಿಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಅದು ಕೂಡ ಕೆಲವು ಸಮಯದ ಅವಧಿಯವರೆಗೆ ಈ ಆಫರ್ ಅವೈಲೇಬಲ್ ಅಂತ ಅವರ ವೆಬ್ಸೈಟ್ ಕೂಡ ಹೇಳ್ತಾ ಇದೆ. ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ ಅಪ್ಲೈ ಮಾಡಿ. ಇನ್ನು ಏರ್ಟೆಲ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನ ಇಂಟ್ರೆಸ್ಟ್ ರೇಟ್ ಅಥವಾ ಫಿನಾನ್ಸ್ ರೇಟ್ ಚೇಂಜ್ ಆಗಿದೆ. ಇದುವರೆಗೆ ತಿಂಗಳಿಗೆ 3.6% ಚಾರ್ಜಸ್ ಇತ್ತು. ಅದನ್ನ ಈಗ 3.75% ಇಂಟ್ರೆಸ್ಟ್ ರೇಟ್ಗೆ ತಗೊಂಡು ಹೋಗಲಾಗಿದೆ. ಇದ್ರ ಜೊತೆಗೆ ಡಿಸಾನರ್ ಫೀಸ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಕ್ರಾಸ್ ಆಗಿದ್ದಾಗ ಪೇಮೆಂಟ್ ಫೇಲ್ ಆದ್ರೆ, ಜೊತೆಗೆ ಅಂತ ಟೈಮ್ನಲ್ಲಿ ಶೆಡ್ಯೂಲ್ ಆಗಿದ್ದ ಪೇಮೆಂಟ್ಸ್ಗೆ ಹಣ ಸಿಗದೆ ಪೇಮೆಂಟ್ ರಿವರ್ಸಲ್ ಆದ್ರೆ ಆ ಫೇಲ್ ಆಗಿರೋ ಟ್ರಾನ್ಸಾಕ್ಷನ್ ಮೇಲಿನ ಫೀಸ್ ಅನ್ನ $450 $500 ಜಾಸ್ತಿ ಮಾಡಲಾಗಿದೆ. ಜೊತೆಗೆ ಇದುವರೆಗೆ ಇಂಥ ಡಿಸಾನರ್ ಫೀಸ್ $1,500 ಕ್ರಾಸ್ ಆಗಬಾರದು ಅನ್ನೋ ಲಿಮಿಟ್ ಇತ್ತು. ಈಗ ಆ ಲಿಮಿಟ್ ಅನ್ನ ತೆಗೆಯಲಾಗಿದೆ. ಜೊತೆಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಮೇಲಿನ ಮಿನಿಮಮ್ ಅಮೌಂಟ್ ಡ್ಯೂ ಅಥವಾ MAD ಅಂದ್ರೆ ಬ್ಯಾಲೆನ್ಸ್ ಜಾಸ್ತಿ ಆಗಬಾರದು ಅನ್ನೋ ಕಾರಣಕ್ಕೆ ನೀವು ಕಟ್ಟೋ ಫೀಸ್ಗೆ $100 ಅಡಿಷನಲ್ ಫೀಸ್ ಇರುತ್ತೆ. ಬರೀ ಮಿನಿಮಮ್ ಡ್ಯೂ ಮಾತ್ರ ಕಟ್ತಾ ಹೋದ್ರೆ. ಹಾಗಾಗಿ ಯಾವಾಗಲೂ ಕೂಡ ಫುಲ್ ಬಿಲ್ ಕಟ್ಟಿ ಕ್ಲಿಯರ್ ಮಾಡೋದು ಅಭ್ಯಾಸ ಇಟ್ಕೋಬೇಕು ನಾವು. ಇನ್ನು ನಿರಂತರ 2 ಬಿಲ್ಲಿಂಗ್ ಸೈಕಲ್ ನಲ್ಲಿ ಡ್ಯೂ ಡೇಟ್ ಒಳಗಡೆ MAD ಕಟ್ಟಿಲ್ಲ ಅಂದ್ರೆ ಇದು ಅಪ್ಲೈ ಆಗುತ್ತೆ, ಈ ಹೊಸ ನಿಯಮ. ಇನ್ನು ಆಕ್ಸಿಸ್ ಬ್ಯಾಂಕ್ ನ ಆಕ್ಸಿಸ್ ರಿಸರ್ವ್ ಕ್ರೆಡಿಟ್ ಕಾರ್ಡ್, ಅಟ್ಲಾಸ್, ಮ್ಯಾಗ್ನಸ್ ಫಾರ್ ಬರ್ಗಂಡಿ ಹಾಗೂ ಒಲಿಂಪಸ್ ಕಾರ್ಡ್ಗಳಿಗೂ ಒಂದಷ್ಟು ಚೇಂಜಸ್ ಬಂದಿದೆ. ಈ ಕಾರ್ಡ್ಗಳ ವ್ಯಾಲೆಟ್ ಲೋಡ್ 10,000ಕ್ಕಿಂತ ಜಾಸ್ತಿ ಇದ್ರೆ, ಗೇಮಿಂಗ್ ಟ್ರಾನ್ಸಾಕ್ಷನ್ ತಿಂಗಳಿಗೆ $10,000ಗಿಂತ ಜಾಸ್ತಿ ಆದ್ರೆ ಹೊಸ ಟ್ರಾನ್ಸಾಕ್ಷನ್ ಫೀಸ್ ಅಪ್ಲೈ ಆಗುತ್ತೆ. ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಕ್ಯಾಶ್ ಪೇಮೆಂಟ್ ಮಾಡಿದ್ರು ಕೂಡ $175 ಚಾರ್ಜಸ್ ಬೀಳುತ್ತೆ. SBI ಕ್ರೆಡಿಟ್ ಕಾರ್ಡ್. ಇನ್ನು SBI ಕ್ರೆಡಿಟ್ ಕಾರ್ಡ್ ನಲ್ಲಿ ಆಗಿರೋ ರೂಲ್ಸ್ ಗಳ ವಿಚಾರಕ್ಕೆ ಬಂದ್ರೆ, SBI ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಕಟ್ಟೋ ಯುಟಿಲಿಟಿ ಬಿಲ್ಗಳು ತಿಂಗಳಿಗೆ $50,000 ದಾಟಿದ್ರೆ 1% ಚಾರ್ಜಸ್ ಅಪ್ಲೈ ಆಗುತ್ತೆ. ಯುಟಿಲಿಟಿ ಬಿಲ್ ಅಂದ್ರೆ ಟೆಲಿಫೋನ್, ಮೊಬೈಲ್, ವಿದ್ಯುತ್ ಬಿಲ್, ಇನ್ಶೂರೆನ್ಸ್ ಮುಂತಾದ ಬಿಲ್ಗಳು ಸೇರಿರ್ತವೆ. ಡಿಸೆಂಬರ್ 1ರಿಂದಲೇ ಈ 1% ಎಕ್ಸ್ಟ್ರಾ ಚಾರ್ಜಸ್ SBI ಕಾರ್ಡ್ ನಲ್ಲೂ ಕೂಡ ಅಪ್ಲೈ ಆಗೋಕೆ ಶುರುವಾಗಿದೆ. $50,000 ದಾಟಿದಾಗ ಯಾವ ಕಾರ್ಡ್ ಗಳ ಮೇಲೆ ಈ ಚೇಂಜಸ್ ಅಪ್ಲೈ ಆಗುತ್ತೆ ಅಂತ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಲ್ಲದೆ SBI ಇತ್ತೀಚೆಗೆ ನ್ಯೂ ಕ್ಲಬ್ ವಿಸ್ತಾರ SBI ಕ್ರೆಡಿಟ್ ಕಾರ್ಡ್, ಕ್ಲಬ್ ವಿಸ್ತಾರ SBI ಕ್ರೆಡಿಟ್ ಕಾರ್ಡ್ ಪ್ರೈಮ್ ಇಶ್ಯೂ ಮಾಡೋದನ್ನ ನಿಲ್ಲಿಸಿದೆ. ಆದ್ರೆ ಈಗ ಆಲ್ರೆಡಿ ಈ ಕಾರ್ಡ್ಸ್ ಬಳಸ್ತಿರೋರು ಕಂಟಿನ್ಯೂ ಮಾಡಬಹುದು, ಯೂಸ್ ಮಾಡಬಹುದು. ಎಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಎಸ್ ಬ್ಯಾಂಕ್ ನ ಮಾಕಿ ಕ್ರೆಡಿಟ್ ಕಾರ್ಡ್ಸ್ ಮೂಲಕ ನೀವು ಹೋಟೆಲ್ ಬುಕ್ ಮಾಡಿದ್ರೆ ಅಥವಾ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ಆ ಬುಕಿಂಗ್ ಇನ್ವಾಯ್ಸ್ ವ್ಯಾಲ್ಯೂನ 70% ಹಣಕ್ಕೆ ಮಾತ್ರ ಎಸ್ ರಿವಾರ್ಡ್ಸ್ ಪಾಯಿಂಟ್ಸ್ ರಿಡೀಮ್ ಮಾಡ್ಕೋಬಹುದು. ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 3 ಲಕ್ಷ ರಿವಾರ್ಡ್ ಪಾಯಿಂಟ್ಸ್ ರಿಡೀಮ್ ಮಾಡ್ಕೋಬಹುದು. ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದೇ ರಿಡೀಮ್ ಆಗುತ್ತೆ. ಅದೇ ರೀತಿ ರಿಸರ್ವ್ ಕ್ರೆಡಿಟ್ ಕಾರ್ಡ್
ಕಾರ್ಡ್ನಲ್ಲಿ ಅಪ್ ಟು 2 ಲಕ್ಷ ಎಸ್ ರಿವಾರ್ಡ್ಸ್ ಪಾಯಿಂಟ್ಸ್, ಹಾಗೆ ಎಸ್ ಬ್ಯಾಂಕ್ನ ಬೇರೆ ಕ್ರೆಡಿಟ್ ಕಾರ್ಡ್ಗಳಿಗೆ ಅಪ್ ಟು 1 ಲಕ್ಷ ಎಸ್ ರಿವಾರ್ಡ್ಸ್ ಪಾಯಿಂಟ್ಸ್ ಪಡ್ಕೋಬಹುದು. ನೆನಪಿರಲಿ, ಇದು ಏರ್ ಟಿಕೆಟ್ ಹಾಗೂ ಹೋಟೆಲ್ ಬುಕಿಂಗ್ ಮೇಲಿನ ರಿವಾರ್ಡ್ ಪಾಯಿಂಟ್ಸ್ ಮೇಲಿನ ರೂಲ್ಸ್. ಇದರ ಜೊತೆಗೆ ಗಿಫ್ಟ್ ವೋಚರ್ ಹಾಗೂ ಸ್ಟೇಟ್ಮೆಂಟ್ ಕ್ರೆಡಿಟ್ ಮೇಲೆ ಈಗ ಆಲ್ರೆಡಿ ಇರೋ ರಿಡೆಂಪ್ಷನ್ ಮೇಲಿನ ಚಾರ್ಜಸ್ ರೂಲ್ಸ್ ಕಂಟಿನ್ಯೂ ಆಗುತ್ತೆ. ಇನ್ನು ಐಸಿಐಸಿಐ ಕ್ರೆಡಿಟ್ ಕಾರ್ಡ್ ನವೆಂಬರ್ 15ರಿಂದಲೇ ಐಸಿಐಸಿಐ ಕ್ರೆಡಿಟ್ ಕಾರ್ಡ್ನ ಇಂಟ್ರೆಸ್ಟ್ ರೇಟ್ 3.75%ಗೆ ಹೆಚ್ಚಾಗಿದೆ. ಅಂದರೆ ವರ್ಷಕ್ಕೆ 45% ಓವರ್ ಡ್ಯೂ ಇರೋ ಇಂಟ್ರೆಸ್ಟ್ ಮೇಲೆ ಇದು ಅಪ್ಲೈ ಆಗುತ್ತೆ. ಲೇಟ್ ಪೇಮೆಂಟ್ ಚಾರ್ಜಸ್ ಕೂಡ ಬದಲಾಗಿದೆ. 50,000 ರೂಪಾಯಿಗಿಂತ ಜಾಸ್ತಿ ಬ್ಯಾಲೆನ್ಸ್ ಇದ್ರೆ 1,300 ರೂಪಾಯಿವರೆಗೆ ಲೇಟ್ ಪೇಮೆಂಟ್ ಫೀಸ್ ಅಪ್ಲೈ ಆಗುತ್ತೆ. ಇನ್ನು ಸರ್ಕಾರಿ ಸಂಬಂಧಿತ ಟ್ರಾನ್ಸಾಕ್ಷನ್ಗಳಿಗೆ ಇನ್ನು ಮುಂದೆ ಐಸಿಐಸಿಐ ಕಾರ್ಡ್ಗಳಿಗೆ ರಿವಾರ್ಡ್ ಪಾಯಿಂಟ್ ಸಿಗಲ್ಲ. ಇನ್ನು ಥರ್ಡ್ ಪಾರ್ಟಿ ಎಜುಕೇಷನಲ್ ಪೇಮೆಂಟ್ಗಳು ಹಾಗೂ 50,000 ರೂಪಾಯಿಗಿಂತ ಹೆಚ್ಚು ಮೊತ್ತದ ಯುಟಿಲಿಟಿ ಬಿಲ್ ಪೇಮೆಂಟ್ಗಳ ಮೇಲೆ 1% ಚಾರ್ಜ್ ಐಸಿಐಸಿಐ ಕ್ರೆಡಿಟ್ ಕಾರ್ಡ್ಗೂ ಬೀಳುತ್ತೆ. ಇವೆಲ್ಲ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ನಿಮ್ಮ ಗಮನಕ್ಕಿರಲಿ. ಟೈಮಿಗೆ ಕರೆಕ್ಟ್ ಆಗಿ ಬಿಲ್ ಕಟ್ಟಿದ್ರೆ ಯಾವ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಕ್ರೆಡಿಟ್ ಕಾರ್ಡ್ನಿಂದ ಲಾಭನೇ ಇದೆ, ಹಾಗಾಗಿ ಜಾಣ್ಮೆಯಿಂದ ಬಳಸೋದನ್ನ ಕಲಿಬೇಕು ನಾವು. ಆಗಲೇ ಹೇಳಿದ ಹಾಗೆ ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡನ್ನು ಲೈಫ್ ಟೈಮ್ ಫ್ರೀ ಆಗಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ಲಿಂಕ್ ಇದೆ, ಮಿಸ್ ಮಾಡದೆ ಚೆಕ್ ಮಾಡಿ. ನೆಕ್ಸ್ಟ್ ನಾವು ಇನ್ಕಮ್ ಟ್ಯಾಕ್ಸ್ ಮತ್ತು ಆಧಾರ್ಗೆ ಸಂಬಂಧಪಟ್ಟಂತ ಪ್ರಮುಖ ಡೆಡ್ಲೈನ್ಗಳ ಬಗ್ಗೆ ಕ್ವಿಕ್ ಆಗಿ ಮಾಹಿತಿ ಪಡ್ಕೊಂಡ್ಬಿಡೋಣ. ಡಿಸೆಂಬರ್ 14ರವರೆಗೆ ಮಾತ್ರ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು ಫ್ರೀ ಆಫ್ ಕಾಸ್ಟ್. ಆಮೇಲೆ ಚಾರ್ಜಸ್ ಇರುತ್ತೆ. ನೀವು ಹೆಸರು, ಅಡ್ರೆಸ್, ಡೇಟ್ ಆಫ್ ಬರ್ತ್ ಏನಾದರೂ ಅಪ್ಡೇಟ್ ಮಾಡಬೇಕು ಅಂದ್ರೆ ಆನ್ಲೈನ್ ಪೋರ್ಟಲ್ ಮೂಲಕ ಫ್ರೀ ಆಗಿ ಮಾಡ್ಕೋಬಹುದು. ಇದರ ಜೊತೆಗೆ ಜುಲೈನಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋ ಡೆಡ್ಲೈನ್ ಮಿಸ್ ಮಾಡ್ಕೊಂಡಿರೋರಿಗೆ ಈಗ ಕೊನೆ ಚಾನ್ಸ್ ಕೊಟ್ಟಿದೆ ಡಿಪಾರ್ಟ್ಮೆಂಟ್. ಡಿಸೆಂಬರ್ 31ರ ಒಳಗೆ ಪೆನಾಲ್ಟಿಯೊಂದಿಗೆ ITR ಫೈಲ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಿಮಗೆ ಡಿಸೆಂಬರ್ನ ಪ್ರಮುಖ ಡೆಡ್ಲೈನ್ಗಳು ಹಾಗೂ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಆಗಿರೋ ಬದಲಾವಣೆ, ಚಾರ್ಜಸ್ನಲ್ಲಿ ಆಗಿರೋ ಬದಲಾವಣೆಯನ್ನು ತಿಳಿಸ್ಕೊಡೋ ಪ್ರಯತ್ನ. ಆಗಲೇ ಹೇಳಿದ ಆಕ್ಸಿಸ್ ನಿಯೋ ಕಾರ್ಡ್ ಅನ್ನ ನಿಮಗೂ ಪಡೆಯುವ ಆಸಕ್ತಿ ಇದ್ರೆ ಲೈಫ್ ಟೈಮ್ ಫ್ರೀ ಆಫರ್ನೊಂದಿಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.